IG ಜಾಮಗೊಂಡಿ ಶಾಲೆಯಲ್ಲಿ ನಡೆದಿರತಕ್ಕಂಥ ಅವ್ಯವಹಾರ ಇಲಾಖೆಗೂ ಕೂಡ ಮೋಸ ಮಾಡ್ಕೊಂತ ಬಂದಿದ್ದಾರೆ. ಹೋರಾಟಕ್ಕೆ ಇಲಾಖೆ ಇಲ್ಲಿವರೆಗೂ ಯಾವ ರೀತಿ ಸ್ಪಂದಿಸಿತ್ತು? ಇಲ್ಲಿವರೆಗೂ ಇಲಾಖೆಯವರು ಒಂದೇ ಒಂದು ಕ್ರಮ ಯಾಕೆ ರದ್ದಾಗಲಿಲ್ಲ, ಇದು ಶಿಕ್ಷಣ ಇಲಾಖೆದ ಇದಕ್ಕೆ ಆನ್ಸರ್ ಮಾಡ್ಬೇಕಾಗ್ತದೆ. ಶಾಲಾ ಆಡಳಿತ ಮಂಡಳಿ ಜೊತೆ ಶಾಮೀಲಾಗಿ ಇದು ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರ. ಸರ್, ನಿಮ್ಮ ಸತತವಾದ 3 ವರ್ಷದ ಹೋರಾಟದಲ್ಲಿ ತಮಗೆ ಬಂದಿರತಕ್ಕಂಥ ಒತ್ತಡಗಳು? ನಾನು ಯಾವುದೇ ಒತ್ತಡಕ್ಕೂ ಮಣೆಯಂಗಿಲ್ಲ ಅಂತ ಹೇಳಿ. ಸರ್, ನಿಮ್ಮ ಹೋರಾಟ 4 ದಿನದ ಅಥವಾ ನಿರಂತರ? ಅದಕ್ಕೆ ಹೊಳ್ಳಿ ರಿಪ್ಲೈ ಮಾಡ್ಲಿಕ್ಕೆ ನನಗೆ ಇಚ್ಛೆ ಇಲ್ಲ. ಇಲಾಖೆ ಯಾವ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತೇಳಿ ಏನು ಪ್ರಶ್ನೆ ಕೇಳಿದೆಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ದಾಖಲೆಗಳನ್ನು ನಾನು ಇಲ್ಲಿ ನಿಮ್ಮ ಚಾನಲ್ ಮೂಲಕ ತೋರಿಸ್ತಿದ್ದೀನಿ. ಇದು ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಇವರು ಏನು ಈ IG ಜಾಮಗೊಂಡಿ ಕಾರ್ಯನಿರ್ವಹಿಸತಕ್ಕಂತಹ ದಲಿತೋದ್ಧಾರಕ ಸಂಸ್ಥೆ SC/ST ಮ್ಯಾನೇಜ್ಮೆಂಟನ್ನು 2014 ಸರ್ವೋದಯ ಎಜುಕೇಷನಲ್ ಅಸೋಸಿಯೇಷನ್ ಅಂತೇಳಿ ತಿದ್ದುಪಡಿ ಮಾಡಿದಾರಲ್ಲ, ಅದರ ಆದೇಶ ಪ್ರತಿ ಇದು. ಆಮೇಲೆ ಶಿಕ್ಷಣ ಇಲಾಖೆಯ ಸುತ್ತೋಲೆ ಒಂದಿದೆ, ಏನಂತಂದರೆ 2006 ಇರ್ತಕ್ಕಂಥ ಸುತ್ತೋಲೆಯಲ್ಲಿ ಏನಿದೆ ಅಂತಂದರೆ, ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವ ಆಡಳಿತ ಮಂಡಳಿಗಳ ಸ್ವರೂಪ ಏನಾದರೂ ಬದಲಾದ ಸಂದರ್ಭದಲ್ಲಿ ಅದನ್ನು ಸಹಾಯಧನ ಉದ್ದೇಶಕ್ಕಾಗಿ ಮುಂದುವರಿಸಬೇಕೋ ಇಲ್ಲ ಅಂತಕ್ಕಂಥ ಒಂದು ಏನು ಸುತ್ತೋಲೆ ಇದೆಯಲ್ಲ, ಈ ಸುತ್ತೋಲೆ ತಾವು ನೋಡ್ಬೋದು. ಈ ಸುತ್ತೋಲೆ ಪ್ರಕಾರ ಈ ದಲಿತೋದ್ಧಾರಕ ಸಂಸ್ಥೆ SC/ST ಮ್ಯಾನೇಜ್ಮೆಂಟ್ ನಡಿಯಲ್ಲಿ ಏನು ಗ್ರ್ಯಾಂಟ್ ತೊಗೊಳ್ತಲ್ಲ ಈ ಶಾಲೆಯ ಆಡಳಿತ ಮಂಡಳಿ ಸ್ವರೂಪ 2014 ಸರ್ವೋದಯ ಎಜುಕೇಷನಲ್ ಅಸೋಸಿಯೇಷನ್ ಅಂತೇಳಿ ಏನು ಬದಲಾಯ್ತಲ್ಲ, ಅವಾಗೇ ಈ ಸುತ್ತೋಲೆ ಪ್ರಕಾರ ಇದು ರದ್ದಾಗಬೇಕಾಗಿತ್ತು. ಆದರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇಲ್ಲಿಯವರೆಗೂ ಯಾಕೆ ಈ ಒಂದು ಆಡಳಿತ ಮಂಡಳಿ ಸ್ವರೂಪ ಬದಲಾದರೂ ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಇದಕ್ಕೆ ಪ್ರಶ್ನೆಗೆ ಉತ್ತರ ನೀವು ಈ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಕೇಳಬೇಕು. ಇದು 2015 ಒಂದು ಯಾವುದೇ ಅನುದಾನಿತ ಶಾಲೆಗಳನ್ನು ವಾರ್ಷಿಕ ಅನುದಾನ ಸಹಿತ ಮಾನ್ಯತೆ ನವೀಕರಣ ಮಾಡ್ಬೇಕಂತೇಳಿ ಇಲಾಖೆ ಒಂದು ಇದು ಇರ್ತದೆ. ಅದರ ಪ್ರಕಾರ ಇವರು 5 ವರ್ಷಕ್ಕೊಮ್ಮೆ ಏನು ಮಾನ್ಯತೆ ನವೀಕರಣ ಮಾಡ್ತಾರಲ್ಲ, ಇದು 2015 ಆದೇಶದ ಪ್ರತಿ. ಇದು ಮಾನ್ಯತೆ ನವೀಕರಣಕ್ಕೆ ಸಂಬಂಧಪಟ್ಟಂಗೆ ಇದು ತಾವು ಗಮನಿಸ್ಬೋದು. ಇಲ್ಲಿ ದಲಿತೋದ್ಧಾರಕ ಅಸೋಸಿಯೇಷನ್ ಕೊಡಗನಹಳ್ಳಿ SC/ST ಮ್ಯಾನೇಜ್ಮೆಂಟ್ ನಡೆಯಲ್ಲಿ ಅನುದಾನ ಸಹಿತ ಮಾನ್ಯತೆ ನವೀಕರಣ ಮಾಡಿದ್ವಿ ಅಂತೇಳಿ 2015 ಆದೇಶ ಕೊಟ್ಟಿದ್ದಾರೆ. ಮಾನ್ಯ DDP ಅವರು ಅದೇ ಒಂದು ಶಾಲೆಗೆ ಸಂಬಂಧಪಟ್ಟಂಗೆ 2020 2020ರಿಂದ 2025 ಇದೇ ದಲಿತೋದ್ಧಾರಕ ಸಂಸ್ಥೆ SC/ST ಮ್ಯಾನೇಜ್ಮೆಂಟ್ ನಡಿಯಲ್ಲೇ ಅನುದಾನ ಸಹಿತ ಸಹಾಯಧನಕ್ಕೆ ಮುಂದುವರಿಸ್ಕೊಂಡು ಹೋಗಿದ್ದೀವಿ ಅಂಥೇಳಿ ಏನು ಮಾಡಿದ್ದಾರೆ ಅಂತಂದರೆ ಇವೆರಡು ಆದೇಶ ಪ್ರತಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಇವರು ಈ ಶಾಲೆ ದಲಿತೋದ್ಧಾರಕ ಸಂಸ್ಥೆ ಇದು SC/ST ಮ್ಯಾನೇಜ್ಮೆಂಟು ಜನರಲ್ ಮ್ಯಾನೇಜ್ಮೆಂಟ್ ಆದ ನಂತರನೂ ಕೂಡ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಸ್ಥಾನಿಕ ಚೌಕಾಶಿ ಮಾಡಿ ಆ ಶಾಲೆಯ ವಸ್ತುಸ್ಥಿತಿಯನ್ನು ಗಮನಿಸಿ ಪ್ರಸ್ತಾವನೆ ಸಲ್ಲಿಸಬೇಕಾಗಿರ್ತಕ್ಕಂಥ ಅಧಿಕಾರಿ ಯಾರಿಗಿತ್ತಪ್ಪ ಅಂತಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿಯವರಿಗಿತ್ತು. ಆ ಪ್ರಸ್ತಾವನೆ ಸರಿಯೋ ತಪ್ಪು ಅನ್ನುವಂಥದ್ದನ್ನು ಸೂಪರ್ವೈಸಿಂಗ್ ಮಾಡಿ ಆದೇಶಗಳನ್ನು ಕೊಡಬೇಕಾಗಿರ್ತಕ್ಕಂಥ ಅಧಿಕಾರಿ ಯಾರಿಗಿತ್ತಪ್ಪ ಅಂತಂದರೆ DDP ಅವ್ರಿಗಿತ್ತು. ಇವೆಲ್ಲನೂ ಮೂಲ ದಾಖಲೆಗಳು ವಸ್ತುಸ್ಥಿತಿಯಲ್ಲಿ ಸಂಸ್ಥೆಯಲ್ಲಿ ದಲಿತೋದ್ಧಾರ ಟು ಸರ್ವೋದಯ ಅಂತೇಳಿ ಇಲ್ಲಿ ಉಪನಿಬಂಧಕರ ಕಚೇರಿಯಲ್ಲಿ ನೋಂದಣಿ ಆಗ್ತದೆ. ಇವರಿಲ್ಲಿ ದಲಿತೋದ್ಧಾರಕ ಸಂಸ್ಥೆ ಹೆಸರಲ್ಲೇ ಈ 10 ವರ್ಷಗಳ ಕಾಲ ಇವರು ವಾರ್ಷಿಕ ಇದು ಮಾನ್ಯತೆ ನವೀಕರಣ ಮಾಡ್ತಾರೆ. ತಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗಿದ್ದೇನಂತಂದರೆ, ಈ ಸುತ್ತೋಲೆ ಪ್ರಕಾರ 2014 ರದ್ದಾಗಬೇಕಾಗಿರ್ತಕ್ಕಂಥದ್ದು ಮಾನ್ಯ BO ಮತ್ತು DDP ಇವರು ನಿಯಮ ಬಾಹಿರವಾಗಿ ಮತ್ತು ಇಲಾಖೆಗೆ ತಪ್ಪು ಮಾಹಿತಿ ಮತ್ತು ತಪ್ಪು ದಾಖಲೆಗಳ ಆಧಾರದ ಮೇಲೆ ಈ ರೀತಿ ಒಂದು ಶಾಲೆಯ ಮಾನ್ಯತೆ ನವೀಕರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸ್ಪಷ್ಟವಾಗಿ ಏನು ಕಂಡು ಬರ್ತದೆ ಅಂದರೆ, ಇವರು ಆಡಳಿತ ಮಂಡಳಿ ಜೊತೆ ಶಾಮೀಲಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನನ್ನ ನೇರ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ದಾಖಲೆಗಳನ್ನು ಕೊಡ್ರಿ. 2015ರಿಂದ 2025 ಏನು ಮಾನ್ಯತೆ ನವೀಕರಣ ಮಾಡಿದಾರಲ್ಲ, ಇದು ಯಾವ ಆಧಾರದ ಮೇಲೆ ಮಾಡಿದಿರಿ ಅಂತೇಳಿ ನಾನು ಏನಾದರೂ ಅರ್ಜಿ ಸಲ್ಲಿಸಿದರೆ, ಇದು ಮಾನ್ಯ DDP ಅವರು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ 2015ರಿಂದ 2 ಬಾರಿ ನಾವೇನು ಮಾನ್ಯತೆ ನವೀಕರಣ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ನಮ್ಮ ಕಚೇರಿಯಲ್ಲಿ ಲಭ್ಯ ಅಂತ ಹೇಳ್ತಾರೆ. ಇದು ಮಾನ್ಯ BO ಅವರು ಕೊಟ್ಟಿದ್ದಾರೆ. 2015ರಿಂದ 2020 ದಾಖಲೆಗಳು ನಮ್ಮಲ್ಲಿ ಲಭ್ಯ ಇಲ್ಲ. 2020ರಿಂದ 2025 ಮಾನ್ಯತೆ ನವೀಕರಣಕ್ಕೆ ಸಂಬಂಧಪಟ್ಟ ದಾಖಲೆ ಅಂತೇಳಿ ಅಪೂರ್ಣ ದಾಖಲೆಗಳು ಕೊಟ್ಟಿದ್ದಾವೆ. ಅದು ನಾನು ಇಲ್ಲೆಲ್ಲನೂ ತೋರಿಸ್ಲಿಕ್ಕಾಗಲ್ಲ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ದಾಖಲೆಗಳು ಲಭ್ಯ ಇಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥವು 2 ಪ್ರತಿ ನನ್ನ ಹತ್ರ ಇದ್ದಾವೆ. ಒಂದು ಕಡೆ ಆ ಶಾಲೆಗೆ ಸಂಬಂಧಪಟ್ಟಂಥ ಮಾನ್ಯತೆ ನವೀಕರಣಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಇವರು ಕಚೇರಿಯಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಈ ಮಾನ್ಯತೆ ನವೀಕರಣ ಮಾಡಿ ಆದೇಶವನ್ನು ಕೊಡ್ತಾರೆ. ಆಮೇಲೆ
ಈ ಆದೇಶ ಕೊಡುವುದರ ಜೊತೆಗೆ ಅದಕ್ಕಿಂತ ಪೂರ್ವದಲ್ಲಿ ಈ ಶಾಲೆ ರದ್ದಾಗಲಿಕ್ಕೆ ಈ ಸುತ್ತಲೇ ಇರಬೇಕಾಗಿತ್ತು. ಇವರು ಯಾವ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಖಾಸಗಿ ಆಡಳಿತ ಮಂಡಳಿಯ ಜೊತೆಗೆ ಶಾಮೀಲಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ಬಹುಶಃ ನನಗನ್ನಿಸ್ತದೆ ಇದು ನಾಚಿಗೇಡಿತನ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಮಂಡಳಿಯನ್ನು ಸಾಮಾನ್ಯ ಆಡಳಿತ ಮಂಡಳಿಯನ್ನಾಗಿ ತಿದ್ದುಪಡಿ ಮಾಡಿದ್ದಾರೆಂದು ತಾವೇ ಹೇಳಿದ್ರಿ, ಹೌದಲ್ಲ? ಅದು ತಿದ್ದುಪಡಿ ಮಾಡಿದ್ದಾರೆ ಅಂತ ತಾವೇ ಹೇಳಿದ್ರಿ. ಇದು ಶಿಕ್ಷಣ ಇಲಾಖೆಯಲ್ಲಿ ಅವಕಾಶವೇ ಇರುವುದಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ಇದು ಅವಕಾಶ ಇರುವುದಿಲ್ಲ. ಅದು ಹೆಂಗೆ ಹೇಳ್ತೀರಿ ನೀವು? ಬಹಳ ಕರೆಕ್ಟಾದ ಪ್ರಶ್ನೆ ಕೇಳಿದ್ರಿ. ಯಾವುದೇ ಒಂದು SC/ST ಆಡಳಿತ ಮಂಡಳಿ ಒಂದು ಸರ್ಕಾರಿ ಸೌಲಭ್ಯವನ್ನು ತಗೊಳ್ತಕ್ಕಂಥದ್ದಾಗಿರಲಿ ಅಥವಾ ಯಾವುದೇ ಶಾಲೆ SC/ST ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಗ್ರ್ಯಾಂಟ್ ಆದ ನಂತರ ಅಥವಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಪೋಸ್ಟ್ ಅಪ್ರೂವಲ್ಗಳಾದ ನಂತರ ಅದು ಮುಂದುವರಿಬೇಕಾಗಿದ್ದು ಕೊನೆಯವರೆಗೂ SC/ST ಮ್ಯಾನೇಜ್ಮೆಂಟ್ನಲ್ಲೇ ಮುಂದುವರಿಬೇಕಾಗಿದ್ದು. ಈಗ ನೀವು ಸಂಘ ಸಂಸ್ಥೆಗಳನ್ನು ನೀವು ಯಾವುದೋ ಸಹಕಾರ ಸಂಘಗಳ ಉಪನಿಬಂಧಕರಲ್ಲಿ ನೀವು SC/ST ಮ್ಯಾನೇಜ್ಮೆಂಟನ್ನ ಜನರಲ್ ಮ್ಯಾನೇಜ್ಮೆಂಟ್ ಆಗಿ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೂ ಕೂಡ ಕೆಲವೊಂದಷ್ಟು ಕ್ರೈಟೀರಿಯಾಗಳಿದ್ದಾವೆ, ಕೆಲವು ನಿಯಮಗಳಿದ್ದಾವೆ. ಏನಪ್ಪ ಅಂತಂದರೆ SC/ST ಆಡಳಿತ ಮಂಡಳಿ ಆಗಿದ್ದರೆ ಎಲ್ಲ ಸದಸ್ಯರು ಕೂಡ SC/ST ವರ್ಗದವರಾಗಿರಬೇಕು. ಅವರ ಜಾತಿ ಪ್ರಮಾಣ ಪತ್ರ ಅಲ್ಲಿ ಏನು ಆ ಇಲಾಖೆಗೆ ಕೊಡಬೇಕು. ಆವಾಗ ಮಾತ್ರ ಏನು ಮಾಡ್ತಾರೆ ಅಂತಂದರೆ SC/ST ಮ್ಯಾನೇಜ್ಮೆಂಟ್ ಅಂಥೇಳಿ ಕನ್ಸಿಡರ್ ಮಾಡಿ ಅದಕ್ಕೆ ಆದಂಥ ಒಂದು ಸಂಘಗಳ ಕಾಯ್ದೆ ಇದೆ, ಅದರ ಪ್ರಕಾರ ಅವರು ನೋಂದಣಿ ಮಾಡ್ತಾರೆ. ಆ ಒಂದು ಸಂಘ ಸಂಸ್ಥೆಯ ನೋಂದಣಿಗೆ ಸಂಬಂಧಪಟ್ಟಂಥ ವಿಚಾರಗಳಿದಾದರೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಏನಪ್ಪ ಅಂತಂದರೆ ಯಾವುದೇ ಒಂದು ಶಾಲೆ ಅನುದಾನಿತ ಶಾಲೆ ಅಂತೇಳಿ ಆ ಪಟ್ಟಿಗೆ ಸೇರಿದಾಗ ಅದು ಆಡಳಿತ ಮಂಡಳಿ ಯಾವ ಸ್ವರೂಪದಾಗಿರುತ್ತದೆ ಅದೇ ಸ್ವರೂಪದಲ್ಲಿ ಮುಂದುವರಿಬೇಕು ಅಂತಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಶ್ರೀ IG ಜಮಗೊಂಡಿ ಅನುದಾನಿತ ಪ್ರೌಢಶಾಲೆ ಇದು ಗ್ರ್ಯಾಂಟ್ ಆಗಿದ್ದು ಯಾವ ಸಂಸ್ಥೆ ಅಡಿಯಲ್ಲಿ ಅಂತಂದರೆ ದಲಿತೋದ್ಧಾರಕ ಸಂಸ್ಥೆ SC/ST ಮ್ಯಾನೇಜ್ಮೆಂಟ್ ಅಡಿಯಲ್ಲಿ. ಇದು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಕೂಡ ದಲಿತೋದ್ಧಾರ SC/ST ಮ್ಯಾನೇಜ್ಮೆಂಟ್ ಅಡಿಯಲ್ಲೇ. ಆದರೆ ಇವರು 2014 ಈ ಸಂಸ್ಥೆ SC ಟು ಜನರಲ್ ಮ್ಯಾನೇಜ್ಮೆಂಟ್ ಅಂತ ತಿದ್ದುಪಡಿ ಆದ ನಂತರ ಕೂಡ ಒಂದು ಶಿಕ್ಷಣ ಇಲಾಖೆಯ ಸುತ್ತೋಲೆ ಇದೆ, ನನ್ನ ಹತ್ರ ಇದೆ. ಆ ಸುತ್ತೋಲೆ ಪ್ರಕಾರ ಏನಪ್ಪ ಅಂತಂದರೆ ಯಾವುದೇ SC/ST ಅನುದಾನಿತ ಶಾಲೆಗಳು ಏನು ಅನುಮೋದನೆ ಆದ ನಂತರ ಗ್ರ್ಯಾಂಟ್ ಮಂಜೂರಾದ ಅನುದಾನಿತ ಶಾಲೆ ಅಂತೇಳಿ ಪಟ್ಟಿಗೆ ಸೇರಿದ ನಂತರ ಅದು ಮುಂದುವರಿಬೇಕಾಗಿರ್ತಕ್ಕಂಥದ್ದು SC/ST ಮ್ಯಾನೇಜ್ಮೆಂಟ್ ನಡೆಯಲ್ಲೇ. ಯಾವಾಗ ಆಡಳಿತ ಮಂಡಳದ ಸ್ವರೂಪ ಬದಲಾಗ್ತದೆ ಆವಾಗ ತುರ್ತಾಗಿ ಅಂದರೆ SC ಮ್ಯಾನೇಜ್ಮೆಂಟು ಜನರಲ್ ಮ್ಯಾನೇಜ್ಮೆಂಟ್ ಅಂತೇಳಿ ಏನಾದರೂ ಕನ್ವರ್ಟ್ ಆಗಿದ್ದೆ ಆದರೆ ಕೂಡಲೇ ಏನಂತಂದರೆ ಶಿಕ್ಷಣ ಇಲಾಖೆ ಆ ಶಾಲೆಯನ್ನು ರದ್ದು ಮಾಡಬೇಕು ಅಂತೇಳಿ ಸುತ್ತೋಲೆ ಇದೆ. ಆದರೆ 2014 ದಲಿತೋದ್ಧಾರಕ ಸಂಸ್ಥೆ ಅಂತೇಳಿ SC/ST ಮ್ಯಾನೇಜ್ಮೆಂಟನ್ನು ತಿದ್ದುಪಡಿ ಮಾಡಿದ ನಂತರ ಕೂಡ ಸುಮಾರು 14 ವರ್ಷ ಎಷ್ಟು ಅಂತಂದರೆ 2014 ಅಂದರೆ 2024 10-11 ವರ್ಷಗಳವರೆಗೂ ಶಿಕ್ಷಣ ಇಲಾಖೆಯನ್ನು ಕಣ್ಣು ಮುಚ್ಚಿ ಕೂತಿತ್ತ ಅಂತೇಳಿ ಇಲ್ಲೊಂದು ಪ್ರಶ್ನೆ ನಾನು ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ SC/ST ಮ್ಯಾನೇಜ್ಮೆಂಟ್ ಚೇಂಜ್ ಆದ ನಂತರ ಕೂಡಲೇ ರದ್ದಾಗಬೇಕಾಗಿತ್ತು ಆ ಸಂಸ್ಥೆ. ಯಾಕೆ ರದ್ದಾಗಲಿಲ್ಲ? ಇದು ಶಿಕ್ಷಣ ಇಲಾಖೆದು ಇದಕ್ಕೆ ಆನ್ಸರ್ ಮಾಡಬೇಕಾಗ್ತದೆ. ಆಮೇಲೆ ಒಟ್ಟಾರೆ ನೀವು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಏನು ನೇರವಾಗಿ ಅಂತಂದರೆ ಯಾವುದೇ ಅನುದಾನಿತ ಶಾಲೆಗಳು ಯಾವ ಆಡಳಿತ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅದೇ ಮುಂದುವರಿಬೇಕಂತಿದೆ. ಇಲ್ಲಿ ಸಂಘಗಳ ಕಾಯ್ದೆ ಅಲ್ಲ, ಶಿಕ್ಷಣ ಕಾಯ್ದೆ ವಿರುದ್ಧ ಮತ್ತು ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ BO ಅವರು, ಮಾನ್ಯ DDP ಅವರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳೆಲ್ಲರೂ ಕೂಡ ತಮಗೆ ಗೊತ್ತಿದ್ದೋ ಅಥವಾ ಉದ್ದೇಶಪೂರ್ವಕವಾಗಿನೋ ಅಥವಾ ಏನು ಗೊತ್ತಿಲ್ಲದೇನೋ ಗೊತ್ತಿದ್ದನೋ ಮರೆಮಾಚಿ ಇಲಾಖೆಗೆ ತಪ್ಪು ದಾಖಲೆಗಳ ಆಧಾರದ ಮೇಲೇ ಇಲ್ಲಿವರೆಗೂ ಈ ಶಾಲೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು ಇದು ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರ. ಇದು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಶಿಕ್ಷಣ ಇಲಾಖೆಯೂ ಕೂಡ ಈ ಆಡಳಿತ ಮಂಡಳಿ ಜೊತೆ ಶಾಮೀಲಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ನನ್ನ ಆರೋಪ ಇದೆ. ಜಮಗೊಂಡಿ ಶಾಲೆಯಲ್ಲಿ ದಲಿತೋದ್ಧಾರಕ ಶಾಲೆ ಅದು, ಅಲ್ಲಿ ಅವ್ಯವಹಾರ ನಡೀಲಕತ್ತೈತಿ, SC/ST ಹೆಸರಿನಲ್ಲಿ ಹಣ ದುರ್ಬಳಕೆ ನಡೀಲಕತ್ತೈತಿ ಅನ್ನೋದು ಮಾಹಿತಿ ತಮ್ಮ ಗಮನಕ್ಕೆ ಬಂದಿದೆ. 2008 ನನಗೆ ಅವರು ತಪ್ಪು ಅನ್ನಿಸ್ತದೆ. ಯಾಕಂತಂದರೆ ಸಾರ್ವಜನಿಕ ಹಿತಾಸಕ್ತಿ ಇರತಕ್ಕಂಥ ಯಾವುದೇ ಕಚೇರಿಗಳಾಗಲಿ ಯಾವುದೇ ಶಾಲೆಗಳಲ್ಲಿ ಆಗಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಅದರ ಬಗ್ಗೆ ಕೇಳಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇರೋದರಿಂದ ಈಗಾಗಲೇ ದಲಿತೋದ್ಧಾರಕ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಈ ಶ್ರೀ IG ಜಮಗೊಂಡಿ ಬಗ್ಗೆ ನನಗೆ ಮಾಹಿತಿ ಇತ್ತು. ಮಾಹಿತಿ ಇದ್ದ ನಂತರ ನಾನು ಏನು ಮಾಡಿದೆ ಅಂತಂದರೆ ಒಂದು ಕುತೂಹಲ ಏನಪ್ಪ ಅಂತಂದರೆ ನಾನು ಹೇಳಿದಲ್ಲ 2014 ಏನು 3ನೇ ವ್ಯಕ್ತಿಗಳು ಬಂದು ಆ ಸಂಸ್ಥೆಯನ್ನು ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಅವ್ರು ಯಾಕೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ತಿಳ್ಕೊಂಡು ಕುತೂಹಲದಿಂದ ಏನು ಮಾಡಿದ್ದೇನೆ ಅಂತಂದರೆ
ಈ ಶಾಲೆಯ ಬಗ್ಗೆ ಕೆಲವೊಂದಷ್ಟು ದಾಖಲೆಗಳನ್ನು ಇಲಾಖೆ ಸಂಬಂಧಪಟ್ಟ ಇಲಾಖೆ ಯಾರಂತಂದರೆ ಸಹಕಾರ ಸಂಘಗಳು ಉಪನಿಬಂಧಕರಾಗಿರ್ಬೋದು ಆ ಕಚೇರಿಯಲ್ಲಿ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಕೆಲವು ಮಾಹಿತಿಗಳನ್ನು ಪಡೆದುಕೊಂಡಾಗ ಯಾವಾಗ ನಾನು ಮಾಹಿತಿ ಕೇಳ್ತೀನಿ ಮತ್ತೊಂದು ಬಿಚ್ಕೊಂತ ಹೋಗ್ಬಿಡ್ತು. ತಾವು ಗಮನಿಸ್ಬೋದು ಇಷ್ಟೆಲ್ಲ ಮಾಹಿತಿಗಳು ಕೇವಲ ಅದರೊಳಗೆ ಮೇಜರಾಗಿ ಕೆಲವೊಂದು ಹೈಲೈಟ್ ಆಗಿ ಅಂದರೆ ಮೇನ್ಲಿ ಇದ್ದಂಥ ದಾಖಲೆಗಳು ಇಷ್ಟು. ಆದರೆ ನೀವೇನಾದರೂ ಸಂಸ್ಥೆಗೆ ಸಂಬಂಧಪಟ್ಟಂಥ ಏನಾದರೂ ಮಾಹಿತಿಗಳು ಕೇಳಿದ್ದೆ ಆಗಿದ್ದರೆ ಅಥವಾ ಅದು ಯಾಕೆ ಹಂಗಾಯಿತು ಅಂತ ಕೇಳಿದ್ದೆ ಆದರೆ ಅದರದೇ ಆದಂಥ ಒಂದು ದೊಡ್ಡ ಇತಿಹಾಸನೇ ಇದೆ. ಯಾಕಂತಂದರೆ ಹೇಳಲಿಕ್ಕೆ ಭಾಳಷ್ಟು ಅಂಶಗಳಿದ್ದರೂ ಕೂಡ ಶಿಕ್ಷಣ ಇಲಾಖೆ ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತ್ರ ಇಲ್ಲಿ ಅಷ್ಟೇ ನಾನು ಇಲ್ಲಿ ಪ್ರಸ್ತಾಪಪಡಿಸಿದ್ದೀನಿ. ಅವೆಲ್ಲನೂ ಮುಂದುವರೆದು ಮುಂದಿನ ದಿನಮಾನಗಳಲ್ಲಿ ಅದಕ್ಕೂ ಕೂಡ ಅವಕಾಶ ಏನಾದರೂ ಇದ್ದರೆ ಅದು ಕೂಡ ಹೊರಗೆ ತರ್ತೀನಿ. ಅಲ್ಲಿ ಇನ್ನೊಂದು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀನಿ ಏನಪ್ಪ ಅಂತಂದರೆ, ಈಗಾಗಲೇ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ SC/ST ಹಾಸ್ಟೆಲ್ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಪ್ರಕ್ರಿಯೆಗಳು ನಡೆದಿದ್ದಾವೆ. ಆಮೇಲೆ ಅಷ್ಟಲ್ಲದೆ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಕಾನೂನಾತ್ಮಕ ಹೋರಾಟಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಅವೆಲ್ಲ ಕಾನೂನು ಪ್ರಕ್ರಿಯೆಯಲ್ಲಿ ಇರೋದ್ರಿಂದ ಅವೆಲ್ಲನೂ ಇಲ್ಲಿ ಪ್ರಸ್ತಾಪಪಡಿಸೋದು ಸೂಕ್ತ ಅಲ್ಲ ಮತ್ತು ಅದು ತಪ್ಪು ಅಂತ ಅಂದ್ಕೊಂಡು ನಾನು ಅದ್ರ ಬಗ್ಗೆ ಜಾಸ್ತಿ ಇದು ಮಾಡ್ತಿಲ್ಲ. ಮೇನ್ಲಿ ಫೋಕಸ್ ಏನಪ್ಪ ಅಂತಂದರೆ ಈ ಶಾಲೆ ಏನು ನಿಯಮ ಬಾಹಿರವಾಗಿ ನಡ್ಕೊಂಡು ಬಂದಿದೆಯಲ್ಲ ಅದರ ಬಗ್ಗೆ ಕ್ರಮ ಜರುಗಿಸಿಲ್ಲ ಅನ್ನೋದ್ರ ಬಗ್ಗೆ ಅಷ್ಟೇ ಫೋಕಸ್ ಆಗಬೇಕಾಗಿತ್ತು. ಅದನ್ನು ಮಾತ್ರ ಪ್ರಸ್ತಾಪಪಡಿಸಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ಇದೆ. ಭಾರತೀಯ ಸಂವಿಧಾನ ಮತ್ತು ಈ ನಮ್ಮ ನೆಲದ ಕಾನೂನು ಏನಿದೆಯಲ್ಲ ಇದು ಏನಪ್ಪ ಅಂತಂದರೆ ದಾಖಲೆ ಸಹಿತ ನಿಯಮಾನುಸಾರ ಏನಾದರೂ ಇದ್ದಿದ್ದೇ ಆದರೆ ಇದರೊಳಗೆ ನನಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ಇದೆ. ಆ ಭರವಸೆ ಮೇಲೆ ನಾನು ಇನ್ನೂ ಕಾಯ್ತಿದ್ದೀನಿ. ಅದರ ಜೊತೆಗೆ ನನ್ನ ಹೋರಾಟ ಪ್ಯಾರಲಲ್ ಆಗಿದ್ದು ನಿತ್ಯ ನಿರಂತರ ಇದ್ದೇ ಇರ್ತದೆ. ಸರ್, ನಿಮ್ಮ ಸತತವಾದ 3 ವರ್ಷದ ಹೋರಾಟದಲ್ಲಿ ತಮಗೆ ಬಂದಿರತಕ್ಕಂಥ ಒತ್ತಡಗಳು, ಈ ವಿಷಯ ಕುರಿತು ಕೈ ಬಿಡಿ, ಈ ವಿಷಯ ಇಲ್ಲಿಗೆ ಮರೆತು ಬಿಡಿ ಅನ್ನೋಂಥ ವ್ಯಕ್ತಿಗಳು ಯಾರಾದರೂ ಬಂದಿದ್ರ? ಇನ್ನೊಂದು, ಹೋರಾಟಗಾರರಿಗೆ ನ್ಯಾಯಯುತವಾಗಿ ಮತ್ತು ಪ್ರಾಮಾಣಿಕವಾಗಿ ಯಾವುದೇ ಹೋರಾಟಗಳು ಮಾಡಲಿ ಆ ಹೋರಾಟಗಾರರಿಗೆ ಇವು ಯಾವುದೇ ಬೆದರಿಕೆಗಳು ಕೂಡ ಸರ್ವೇ ಸಾಮಾನ್ಯ ಅಂತ ಅಂದ್ಕೊಳ್ತೀನಿ. ತಮಗೂ ಗಮನಕ್ಕೆ ಇರ್ಬೋದು, ಹೋರಾಟಗಾರರಿಗೆ ಯಾವುದೇ ಒಂದು ಹೋರಾಟಗಳನ್ನು ಕೈ ಎತ್ಕೊಂಡಾಗ ಒತ್ತಡಗಳು ಇದ್ದೇ ಇರ್ತವೆ, ಇಲ್ಲ ಅಂತಲ್ಲ. ಬಟ್ ನಾನು ಹೇಳ್ತೀನಿ ಅಂತಂದ್ರೆ ನನಗೆ ಅಂಥ ಒತ್ತಡಗಳು ಏನು ಬಂದಿಲ್ಲ. ಬಂದರೂ ಕೂಡ ನಾನು ಹೋರಾಟ ನಿಂದ್ರಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂತಂದ್ರೆ ಹೋರಾಟಗಾರರಿಗೆ ಹೋರಾಟ ಮಾಡುವಾಗ ನೀವು ಮಾಡಬಾರ್ದು ಅಥವಾ ಮಾಡಬೇಕು ಅನ್ನುವಂಥ ಸಪೋರ್ಟ್ನೂ ಕೂಡ ಇರ್ತದೆ, ಅಷ್ಟೇ ಅಪೋಸಿಷನ್ನು ಕೂಡ ಇರ್ತದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನಾವು ಪ್ರಾಮಾಣಿಕವಾಗಿ ಯಾವುದೇ ಒಂದು ಹೋರಾಟನ ಕೈಗೆ ಎತ್ಕೊಂಡಿದ್ವಿ ಅಂದರೆ ಅದಕ್ಕೆ ಇತ್ಯರ್ಥ ಮಾಡುವವರೆಗೂ ಹೋರಾಟ ಇರ್ತದೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವುದೇ ಒತ್ತಡ ಬಂದರೂ, ಇವತ್ತು ಯಾವುದೇ ರಾಜಕೀಯ ಬರಲಿ, ಯಾವುದೇ ಒತ್ತಡ ಬಂದರೂ ಕೂಡ ನನಗದು ಸಂಬಂಧ ಇಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋಂಗಿಲ್ಲ, ನಾನು ಯಾವುದೇ ಒತ್ತಡಕ್ಕೂ ಮಣೆಯಂಗಿಲ್ಲ ಅಂತ ಹೇಳ್ತೀನಿ. ಸರ್, ನಿಮ್ಮ ಹೋರಾಟ 4 ದಿನದ ಅಥವಾ ನಿರಂತರವ? ಬಹುಶಃ ತಾವೇ ಹೇಳಿದ್ರಿ, ಈಗ 2-3 ವರ್ಷದಿಂದ ನೀವು ಹೋರಾಟ ಮಾಡಿರಿ ಅಂತ ಹೇಳಿದಿರಿ. ಸರ್, ಈಗ ಈ ಕ್ವಶನ್ ನಾನು ಯಾಕೆ ಕೇಳಿದೆ ಅಂದರೆ, ಕೆಲವೊಂದು ಕಡೆ ಕೆಲವೊಂದು ಜನಗಳು ಮಾತಾಡಿರೋಂಥ ಮಾತುಗಳು ನಮ್ಮ ಕಿವಿಗೆ ಬಿದ್ದಿರತಕ್ಕಂಥ ಮಾತುಗಳು. ವಿಕಾಸ್ ಅವರ ಹೋರಾಟ 4 ದಿನದ್ದು. ಈಗ ಅದೇ ಹೇಳ್ದಲ್ಲ, ನೀವು ಈಗಾಗಲೇ ಏನು ಹೇಳಿದಿರಿ ಅಂತಂದರೆ, ನೀವು ಸುಮಾರು 2-3 ವರ್ಷಗಳಿಂದ ನೀವು ಹೋರಾಟ ಮಾಡ್ಕೊತ ಬಂದಿದ್ದೀರಿ ಅಂತ ಹೇಳಿದಿರಿ, ಹೌದಾ? ಆಮೇಲೆ ನಾನು ಈಗಲೇ ಪ್ರಸ್ತಾಪ ಮಾಡೋದೇನಪ್ಪ ಅಂತಂದರೆ, ಹೋರಾಟಗಾರರಿಗೆ ಯಾವುದೇ ಒತ್ತಡಗಳು ಇದ್ದರೂ ಕೂಡ ಪ್ರಾಮಾಣಿಕ ಹೋರಾಟಗಾರರಿಗೆ ಅವು ಯಾವುದೂ ಸಂಬಂಧ ಬರೋಂಗಿಲ್ಲ. ಹೋರಾಟ ನಿತ್ಯ ನಿರಂತರ ಇರ್ತದೆ ಅಂತ ಹೇಳಿದ್ದೀನಿ. ಯಾವುದೇ ಒಂದು ಹೋರಾಟಗಳ ಕೈ ಎತ್ಕೊಂಡಾಕ್ರೆ ಅವ್ರ ಬಗ್ಗೆ ಪಾಸಿಟಿವ್ ಆಗಿಯೂ ಕೆಲವೊಂದಷ್ಟು ಅಭಿಪ್ರಾಯಗಳಿರ್ತವೆ, ನೆಗೆಟಿವ್ ಆಗಿಯೂ ಅಭಿಪ್ರಾಯಗಳಿರ್ತವೆ. ಅದೇ ರೀತಿ ಕೆಲವೊಬ್ಬರು ಮಾತಾಡಿರ್ಬೋದು. ಬಟ್ ನನ್ನ ಗಮನಕ್ಕೆ ನೀವು ಹೇಳಿದ ನಂತರ ನನಗೆ ಗೊತ್ತು. ಬಟ್ ಮಾತಾಡೋರು ಮಾತಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನನ್ನ ಹೋರಾಟ ಏನಿದೆ ಅಂಥೇಳಿ ಕೆಲವೊಂದು ನನ್ನ ಹಿತೈಷಿಗಳಿಗೂ ಗೊತ್ತೈತಿ. ನನ್ನ ಹೋರಾಟದ ಈ ಹಿಂದೆ ಕೆಲವೊಂದು ಮಾಧ್ಯಮದವರು ಕೂಡ ನನ್ನ ಎಲ್ಲ ಹೋರಾಟದ ಏನಂತಾರಲ್ಲ ಪ್ರತಿಯೊಂದು ಮಾಹಿತಿಯನ್ನು ಹೊರಗೆ ಆಲ್ರೆಡಿ ಹಾಕಿದ್ದಾರೆ. ಅವತ್ತಿನಿಂದ ಇವತ್ತುವರೆಗೂ ಕೂಡ ಹೋರಾಟ ಹಾಗೆ ನಿತ್ಯ ನಿರಂತರ ಇದೆ, ಮುಂದುವರೆದೂ ಇದೇ ರೀತಿ ನಿತ್ಯ ನಿರಂತರ ಇರ್ತದೆ. ಇವರ 4 ದಿವಸದ ಇದು ಮುಂದುವರಿತದೆ ಅಂಥೇಳಿ ಹೇಳೋದ್ರ ಬಗ್ಗೆ ನಾವು ಯಾವುದೇ ರೀತಿಯಿಂದ ಅದಕ್ಕೆ ಹೊಳ್ಳಿ ರಿಪ್ಲೈ ಮಾಡಲಿಕ್ಕೆ ನನಗೆ ಇಚ್ಛೆ ಇಲ್ಲ ಅಂತ ಅನ್ಕೊಳ್ತೀನಿ. ವಿಕಾಸ್ ಅವರು, ಮುಂದಿನ ದಿನಮಾನಗಳಲ್ಲಿ ಈಗ 3 ವರ್ಷಗಳ ಕಾಲ ತಾವು ಇಟ್ಟು ಹೋರಾಟ ಮಾಡಿದ್ರಿ, ಇದಕ್ಕೆಷ್ಟು ಈ ರೀತಿ ಒಂದು ಸರ್ಕಾರಿ ಅಧಿಕಾರಿಗಳು ಮಾಡಿಲ್ಲ ಅಷ್ಟು ಕೆಲಸ, 50% 70% ಕೆಲಸ ತಾವು ಮಾಡಿದ್ರಿ. ಇನ್ನು ಮುಂದೆ ಈ ಕೆಲಸಕ್ಕೆ ಸರ್ಕಾರಿ ಅಧಿಕಾರಿಗಳು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ತಮ್ಮ ಮುಂದಿನ ಹೋರಾಟ ಹೆಂಗಿರ್ತೈತಿ? ಎಲ್ಲ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ. ಇಲಾಖೆಯವರಿಗೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸನ ಒಬ್ಬ ಸಾರ್ವಜನಿಕಾಗಿ ನಾನು ಮಾಡಿದ್ದೀನಿ. ತಮಗೆ ಬಹಳಷ್ಟು
ಕೆಲಸದ್ದು ಏನು ಒತ್ತಡ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ನೀವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಅಥವಾ ಶಾಲೆಗೆ ಸಂದರ್ಶನ ಮಾಡಲಿ ನಿಮ್ಮದು ಏನು ನಿಯಮಾನುಸಾರ ನಿಮ್ಮ ಇಲಾಖೆ ನಿಯಮಾನುಸಾರ ಏನಿದೆ ನೀವು ಮಾಡಿರಿ, ತೊಂದರೆ ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೂ ಕೂಡ ಸಾಕಷ್ಟು ದಾಖಲೆಗಳನ್ನು ನಾನು ನಿಮ್ಗೆ ಅರ್ಜಿ ಮುಖಾಂತರ ಕೊಟ್ಟ ನಂತರ ಅಟ್ಲೀಸ್ಟ್ ನೀವು ಕ್ರಾಸ್ ವೆರಿಫೈ ಮಾಡಬೇಕಾಗಿತ್ತು. ನಾನು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು, ನನ್ನ ಆರೋಪಗಳನ್ನು, ಆ ಶಾಲೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಇವ್ರ ಆರೋಪಕ್ಕೆ ಅದು ಸರಿನೋ ತಪ್ಪು ಅನ್ನುವಂಥದ್ದನ್ನು ಮತ್ತು ಸ್ಪಷ್ಟ ಒಂದು ಅಭಿಪ್ರಾಯ ಮತ್ತು ಸ್ಪಷ್ಟ ಒಂದು ವರದಿ ಆಧಾರದ ಮೇಲೆ ನೀವು ಕ್ರಮ ಜರುಗಿಸಬೇಕಾಗಿತ್ತು. ಇದರ ಅರ್ಥ ಏನಂತಂದರೆ, ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸನ ಒಬ್ಬ ಸಾರ್ವಜನಿಕನಾಗಿ ನಾನು ಮಾಡುವಾಗ ನೀವು ನನಗೆ ಕ್ರಮ ಜರುಗಿಸಿ ಒಂದು ಬೆಂಬಲ ಕೊಡಬೇಕಾಗಿತ್ತು. ನನಗೆ ಬೇರೆ ಏನೂ ಬೇಕಾಗಿರಲಿಲ್ಲ. ನಾನು ಮಾಡಿರ್ತಕ್ಕಂಥ ಕೆಲಸಕ್ಕೆ ನೀವು ಕ್ರಮ ಜರುಗಿಸಿದರೆ ನನಗೆ ಸಾಕಾಗಿತ್ತು. ಬಟ್ ಇಲ್ಲಿವರೆಗೂ ನೀವು ಇಷ್ಟೆಲ್ಲ ದಾಖಲೆಗಳು ಕೊಟ್ಟರೂ ಕೂಡ ಕ್ರಮ ಜರುಗಿಸದೆ ಇರತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ನೀವು ದಯವಿಟ್ಟು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಬೇಕು, ಯಾಕೆ ಕ್ರಮ ಜರುಗಿಸಲಂತ ನೀವು ಮಾಡಿರಿ. ಆದರೆ ನಾನೇನು ಹೇಳ್ತೀನಿ ಅಂತಂದರೆ, ನೀವು ಈ 2-3 ವರ್ಷಗಳಿಂದ ನಾನು ಏನು ಹೋರಾಟ ಮಾಡಿದ್ದೀನಿ, ಇಲ್ಲಿವರೆಗೂ ಕ್ರಮ ಆಗದೆ ಕೇವಲ ವರದಿಗಳಿಗೆ ಸೀಮಿತ ಆಗಿಬಿಟ್ಟೈತಿ, ಕ್ರಮ ಆಗಿಲ್ಲ. ಮುಂದುವರೆದು ನೀವು ಇದೇ ರೀತಿ ಏನಾದರೂ ಮಾಡಿದ್ರೆ ನನಗೆ ಈಗ ಟೈಮ್ ಇಲ್ಲ. 2-3 ವರ್ಷ ನಾನು ಕಾಯ್ದಿದ್ದೀನಿ, ನಿಮಗೆ ಸಾಕಷ್ಟು ಸಹಕಾರ ಮಾಡಿದ್ದೀನಿ ಇಲಾಖೆಯವ್ರಿಗೂ ಕೂಡ. ನೀವು ಏನೋ ಒಂದು ಮಾಡ್ತೀರಿ, ಕ್ರಮ ಜರುಗಿಸ್ತೀರಿ ಅಂತ ಒಂದು ಭರವಸೆ ಮೇಲೆ, ಇಲಾಖೆ ಮೇಲೆ ಗೌರವ ಇಟ್ಟು ನಾನು ಇಲ್ಲಿ ತನಕ ಸಹಕರಿಸಿದ್ದೀನಿ. ನಾನೊಬ್ಬ ಹೋರಾಟಗಾರ, ನನಗೊಂದು ಆ ಹೋರಾಟಕ್ಕೆ ಒಂದು ಏನೋ ತಿಲಾಂಜಲಿ ಹಾಡಲೇಬೇಕಾಗೈತಿ. ಆ ಕಾರಣಕ್ಕಾಗಿ ನನ್ನ ಹೋರಾಟ ಇನ್ನೂ ತೀವ್ರತರ ಆಗ್ತದೆ. ಆಮೇಲೆ ಇನ್ನು ಕೆಲವೇ ದಿನಗಳಲ್ಲಿ, ಭಾಳಷ್ಟು ದಿನ ಏನಲ್ಲ, ಕೆಲವೇ ದಿನಗಳಲ್ಲಿ ಮಾನ್ಯ BO ಇಂಡಿಯವ್ರ ಕಚೇರಿ ಮುಂದಾಗ್ತದೋ, ಮಾನ್ಯ DDP ಅವ್ರ ಕಚೇರಿ ಮುಂದಾಗ್ತದೋ, ಏನು ಎಲ್ಲಿ ಸಂಬಂಧಪಟ್ಟಂಥ ಸಚಿವರು ಮುಂದಾಗ್ತದೋ ಗೊತ್ತಿಲ್ಲ. ನಾನು ಅನಿರ್ದಿಷ್ಟಾವಧಿ ಧರಣಿ ಮತ್ತು ಏನಪ್ಪ ಅಂದರೆ ಉಪವಾಸ ಸತ್ಯಾಗ್ರಹ ಕೂಡ ಆಗ್ತಿದ್ದೀನಿ. ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಏನಂತಂದರೆ, ಕೆಲವು ದಿನಗಳಲ್ಲಿ ನಿಯಮಾನುಸಾರ ನೀವೇನಾದರೂ ಈ ಶಾಲೆ ಮೇಲೆ ಕ್ರಮ ಜರುಗಿಸಿದ್ರೆ ಆದರೆ ನನ್ನ ಹೋರಾಟಕ್ಕೆ ಒಂದು ಅರ್ಥ ಸಿಗ್ತದೆ. ನೀವು ಒಂದು ವೇಳೆ ನೀವೇನಾದರೂ ಇದೇ ರೀತಿ ವಿಳಂಬ ನೀತಿ ಅನುಸರಿಸಿದ್ದೆ ಆದರೆ ನಾನು ನಿಮ್ಮ ವಿರುದ್ಧ ಅನಿರ್ದಿಷ್ಟವಾದಿ ಧರಣಿ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನೀವೇನಾದರೂ ಆ ಶಾಲೆ ಏನಾದರೂ ಉಳಿಸಬೇಕು ಅಂತ ಏನಾದರೂ ನಿಮ್ಮ ಎಲ್ಲಾದರೂ ಇಲಾಖೆ ಅಧಿಕಾರಿಗಳ ತಲೆಯೊಳಗೆ ಯಾರಾದರೂ ತಲೆಯೊಳಗೆ ಇದ್ದರೆ ದಯವಿಟ್ಟು ಇದಕ್ಕೆ ತಕ್ಕ ಪಾಠ ನೀವು ಕಲಿತೀರಿ ಮತ್ತು ನಿಮ್ಮ ಕರ್ತವ್ಯ ಲೋಪ ಬೇಜವಾಬ್ದಾರಿತನವನ್ನು ಕೂಡ ಹೊರಗೆ ಹಾಕ್ತೀನಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಯವರೆಗೂ 3 ವರ್ಷಗಳ ಕಾಲ ಸತತವಾಗಿ ವೃತ್ತಿಯಲ್ಲಿ ವಕೀಲರಾಗಿ, ಸಾಮಾಜಿಕ ಹೋರಾಟಗಾರರಾಗಿ ಇಲ್ಲಿವರೆಗೂ 3 ವರ್ಷಗಳ ಕಾಲ ತಮ್ಮ ಹೋರಾಟವನ್ನು ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದು ಇಲ್ಲಿವರೆಗೂ ಸರ್ಕಾರಿ ಅಧಿಕಾರಿಗಳು ಮಾಡದೇ ಇರತಕ್ಕಂಥ ಕೆಲಸಗಳನ್ನು 75% 75% ಕೆಲಸವನ್ನು ತಾವೇ ಮಾಡಿದ್ದಾರೆ. ಇನ್ನು ಮುಂದೆ ಅವ್ರ ಹೋರಾಟ ಹೆಂಗಿರ್ತೈತೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಮುಂದಿನ ನೇರ ಪ್ರಸಾರದಲ್ಲಿ ನಾನು ನಿಮ್ಮನ್ನು ಸಿಗ್ತೀನಿ. ನಮಸ್ಕಾರ. ನಾನು ನಿಮ್ಮ ವಿಕಾಸ್.